ಸಚಿವಾಕಾಂಕ್ಷಿ ಹಾಗೂ ಕಾಂಗ್ರೆಸ್ ಪಕ್ಷದ ಹಿರಿಯ ಶಾಸಕರಾಗಿರುವಂತಹ ಗೋಪಾಲಕೃಷ್ಣ ಬೇಳೂರು ಅವರ ಜೊತೆಲಿದ್ದೇನೆ. ಸರ್, ಈಗ ಕುಮಾರಸ್ವಾಮಿರವರು ಒಂದು ಹೇಳಿಕೆಯನ್ನ ನೆನೆ ಹೇಳಿರುವಂಥದ್ದು ಏನಂದ್ರೆ, ಆಡಳಿತಾರೂಢ ಪಕ್ಷದಲ್ಲಿ ಎಲ್ಲೋ ಒಂದ್ ಕಡೆಗೆ ಅಸಮಾಧಾನ ಇದೆ, ಅರ್ಹ ವ್ಯಕ್ತಿಗಳಿಗೆ ಸಚಿವ ಸ್ಥಾನ ಸಿಕ್ಕಿಲ್ಲ, ನಿಮಗೆ ಕೆಲಸ ಮಾಡೋದಕ್ಕೆ ಅವಕಾಶ ಆಗ್ತಿಲ್ಲ ಅಂತವ್ರೆಲ್ಲರೂ ಕೂಡ JDSಗೆ ಮುಕ್ತ ಆಹ್ವಾನ ಕೊಡ್ತಾ ಇದೀನಿ. ಯಾಕಂದ್ರೆ ಹೆಂಗಿದ್ರು 2028 ಒಳಗಡೆ ಬರ್ತಾರೆ ಅಂತ ಗೊತ್ತಿದೆ, ಅಲ್ಲಿವರೆಗೂ ಕಾಯೋದ್ ಬೇಡ, ಈಗ್ಲಿಂದಾನೇ ಜೊತೆಯಲ್ಲಿ ಹೆಜ್ಜೆ ಹಾಕೋಣ ಅಂತ ಹೇಳಿದ್ದಾರೆ. ಸರ್ ನೋಡಿ, ಯಾರೋ ಒಬ್ಬಿಬ್ರು ಅಸಮಾಧಾನ ಆಗಿರೋದು ಸತ್ಯ. ಈಗ ನಮಗೂ ಕೊಟ್ಟಿಲ್ಲ, ನಾವು ಅಸಮಾಧಾನ ಆಗಿದ್ದೇವೆ. ಈಗ ರಾಜ್ಯದ ಸರ್ಕಾರದ ಹಿತದೃಷ್ಟಿಯಿಂದ, ನಮ್ಮ ನಾಯಕರಾದ DK ಶಿವಕುಮಾರ ಹಿತದೃಷ್ಟಿಯಿಂದ ಮತ್ತು ರಾಜ್ಯ ಇವತ್ತು DK ಶಿವಕುಮಾರ್ ಮುಖ್ಯಮಂತ್ರಿಗಳಾದಮೇಲೆ ಇವತ್ತು ರಾಜ್ಯದಲ್ಲಿ ಒಂದು ಹೊಸ ಸಂಚಲನ ಬಂದಿದೆ. ಇವತ್ತು ಕಾಂಗ್ರೆಸ್ ಕಾರ್ಯಕರ್ತರಲ್ಲಿ ಹುಮ್ಮಸ್ಸು ಬಂದಿದೆ. ಇಂಥದ್ರಲ್ಲಿ ಯಾರಾದರೂ JDSಗೆ ಹೋಗ್ತೀನಿ ಅನ್ನೋದು ಇದೆಯಲ್ಲ, ಅದು ಮೂರ್ಖತನ ಆಗುತ್ತೆ. ಅಷ್ಟು ಬಿಟ್ಟರೆ ನಮ್ಮಲ್ಲಿ ಆ ಥರ ಗೊಂದಲ ಇಲ್ಲ. ಒಬ್ಬಿಬ್ರು ಗೊಂದಲ ಇದೆ ಬಿಡಿ, ಇಲ್ಲ ಅಂತ ಇಲ್ಲ. ಗೊಂದಲ ಸ್ವಲ್ಪ ಎಲ್ಲ ಪಕ್ಷದಲ್ಲಿ ಇದೆ. BJPಯಲ್ಲಿ 3 ಬಾಗಿಲಾಗಿದೆ, ಅದು ಬೇರೆ ಪ್ರಶ್ನೆ. ಆದರೆ ಯಾರೂ ಸಹ JDSಗೆ ಹೋಗುವಂಥ ಪ್ರಶ್ನೆ ನಮ್ಮಲ್ಲಿ ಕಂಡು ಬರೋದಿಲ್ಲ. ಈಗ ನಾವು ಒಂದಿಷ್ಟು ಜನ ಈಗಾಗಲೇ ಹೋಗಿರೋದು ಕೂಡ ನೋಡಿದ್ದೇವೆ. ನೆಕ್ಸ್ಟ್ ಲಿಸ್ಟ್ ಅಲ್ಲಿ ಇರುವಂತದ್ದು ರಾಜಣ್ಣ ಅವ್ರು ಇರ್ಬೋದು, ಮಂಡ್ಯ ಭಾಗದಲ್ಲಿ ಇರ್ಬೋದು, ಜಮೀರ್ ಅವ್ರಿಗೂ ಅಸಮಾಧಾನ ಇದೆ, ಬೇಳೂರು ಅವ್ರಿಗೆ ಅಸಮಾಧಾನ ಇದೆ, ಯಾರ್ಯಾರಿಗೆ ಸಚಿವ ಸ್ಥಾನ ಸಿಕ್ಕಿಲ್ಲ ಅವ್ರಿಗೆ ಅಸಮಾಧಾನ ಇದೆ. ಪ್ರಾದೇಶಿಕ ಪಕ್ಷದ ಜೊತೆ ಕೈ ಜೋಡಿಸಿದ್ರೆ ಎಲ್ಲರೂ ಸಲೀಸಾಗಿ ಸರ್ಕಾರ ನಡೆಸೋಣ ಅನ್ನೋ ರೀತಿ ಮಾತು ಬಂದಿದೆ. ನೋಡಿ, ಕುಮಾರಸ್ವಾಮಿ ಅವರು ಯಾವತ್ತೂ ಅಷ್ಟೇ ನೆನ್ಪಿಡ್ಕೊಳ್ಳಿ. ಕುಮಾರಸ್ವಾಮಿ ಅವರು 2 ವರ್ಷ ನಿಮಗೆ ಅಧಿಕಾರ ಕೊಟ್ಟರು, ಕಾಂಗ್ರೆಸ್ ಸರ್ಕಾರ ನಾವು ಅಧಿಕಾರ ಕೊಟ್ಟರು. ಯಾವ ರೀತಿ ಮಾಡಿದ್ರು ಅವರು? ಅವರಿಗೆ ಅಧಿಕಾರ ಸಿಕ್ಕವರಿಗೆ ಮಾತ್ರ. ಅಧಿಕಾರ ಸಿಗದಾಗ ಜನರ ಪರವಾಗಿ, ಶಾಸಕರ ಪರವಾಗಿ ಇರ್ತಾರೆ. ಅಧಿಕಾರ ಅವ್ರದ್ದು ಏನು ಉದ್ದೇಶ ಏನು ಗೊತ್ತಾ? ದೇವೇಗೌಡರದ್ದು ಇವ್ರದ್ದು ಮಗನ ಪಟ್ಟಾಭಿಷೇಕ ಮಾಡ್ಬೇಕಷ್ಟೇ. ಅವ್ರ ಪಟ್ಟಾಭಿಷೇಕ ಮಾಡಿ ಮಗನ ರಾಜ್ಯಾಧ್ಯಕ್ಷರು ಮಾಡಿಬಿಟ್ಟು ಪಕ್ಷ ಕಟ್ಟಕ್ಕೆ ಮಾಡಬೇಕು ಅನ್ನೋ ಉದ್ದೇಶ ಬಿಟ್ಟರೆ ಬೇರೆ ಯಾವ ಉದ್ದೇಶನೂ ಇಲ್ಲ ಸರ್. ಬರೆದಿಡ್ಕೊಳ್ಳಿ, ನಮ್ಮ ಪಕ್ಷದಿಂದ ಯಾರು ಇವತ್ತು JDSಗೂ ಹೋಗೋದಿಲ್ಲ, BJPಗೂ ಹೋಗೋದಿಲ್ಲ. 28ಕ್ಕೆ ಮತ್ತೆ ಈ ನಮ್ಮ ರಾಜ್ಯದ ಸರ್ಕಾರ ತರಲಿಕ್ಕೆ ಮುಖ್ಯಮಂತ್ರಿಗಳು ತಯಾರಿದ್ದಾರೆ. ಖಂಡಿತ ಯಾರು ಬಿಟ್ಟು ಹೋಗೋದಿಲ್ಲ. ಇವತ್ತು ಪ್ರಮಾಣ ವಚನ ಸ್ವೀಕರಿಸಿದಂಥ ಎಲ್ಲ ಮಂತ್ರಿಗಳು ಎಲ್ಲ ತಾಲೂಕುಗಳಿಗೆ ಹೋಗಿ ಬರ ವೀಕ್ಷಣೆ ಮಾಡಬೇಕಂತೇಳಿ ಅಧ್ಯಯನ ಮಾಡಿಕೊಟ್ಟಿದ್ದಾರೆ. ಎಲ್ಲರಿಗೂ ಇನ್ಚಾರ್ಜ್ ಹಾಕಿದ್ದಾರೆ. ಅವರೆಲ್ಲರೂ ಬರ ವೀಕ್ಷಣೆಗೆ ಹೋಗಿದ್ದಾರೆ, ಎಲ್ಲರೂ ಹೋಗಿದ್ದಾರೆ. ಬರ ವೀಕ್ಷಣೆ ಮಾಡಿ ರಿಪೋರ್ಟ್ ಕೊಡ್ತಾ ಇದ್ದಾರೆ. ಇವತ್ತು ಏನು ತಪ್ಪೇನಿದೆ? ಇವತ್ತಿಲ್ಲ ನಾಳೆ, ಬಹುಶಃ ಇವತ್ತು ಸಂಜೆ ಒಳಗೆ ಏನು ಮಂತ್ರಿ ಏನು ಅವ್ರಿಗೆ ಖಾತೆಗಳಿದೆ, ಇವತ್ತು ಬಹುಶಃ ಸಂಜೆ ಒಳಗೆ ಹಂಚುತ್ತಾರೆ. 13ನೇ ತಾರೀಕು ಒಳಗೆ ಅವರು ಅಸೆಂಬ್ಲಿಯಲ್ಲಿ ಕೂರ್ತಾರೆ. ಇಲ್ಲಿ ಟೆಕ್ನಿಕಲ್ ಸಮಸ್ಯೆ ಏನಂದ್ರೆ, ಯಡಿಯೂರಪ್ಪನವ್ರು ಒಬ್ಬರೇ ಇದ್ರು, ಅಸೆಂಬ್ಲಿ ನಡೀತಾ ಇರಲಿಲ್ಲ, ಅಧಿವೇಶನ ಸಿಚುವೇಶನ್ ಆಗಿರಲಿಲ್ಲ. ಈಗಿರುವಂತ ಸಿಚುವೇಶನ್ ಒಂಥರ ಸ್ಪೆಷಲ್ ಆಗಿದೆ. ಯಾಕಂದ್ರೆ ಖಾತೆ ಹಂಚಿಕೆ ಆಗದಿರೋದ್ರಿಂದ ಬೈ ಚಾನ್ಸ್ ಇವತ್ತು ಖಾತೆ ಕೊಡ್ತಾರೆ ಅಂತ ಇಟ್ಕೊಳ್ಳಿ, ಉತ್ತರ ಕೊಡಬೇಕಾದಂತ ಸಚಿವರಿಗೆ ಬ್ರೀಫಿಂಗ್ ಆಗಬೇಕು, ಅದ್ರ ಬಗ್ಗೆ ಒಂದಿಷ್ಟು ಅರಿವಾಗಬೇಕು, ಜ್ಞಾನೋದಯ ಆಗಬೇಕು, ಅಥವಾ ಒಂದಿಷ್ಟು ಜ್ಞಾನಾರ್ಜನೆ ಕೂಡ ಆಗಬೇಕಾಗತ್ತೆ. ಇದು ಸಮಸ್ಯೆ ಆಗ್ಬೋದಾ ಅಂತ ಹೇಳಿ. ಹೊಸೊಬ್ರು ಯಾರಿದ್ದಾರೆ? ಬಸವಂತಪ್ಪ ಒಬ್ಬರೇ ಹೊಸೊಬ್ರು ಅಲ್ವಾ? ಯತೀಂದ್ರ ಒಬ್ಬರು ಹೊಸೊಬ್ರು ಇರ್ಬೋದು, 2 ಜನ ತಾನೆ, ಮತ್ತೆ ಯಾರು ಇಲ್ಲಲ್ಲ. ಹಾಗಾಗಿ ಎಲ್ಲರಿಗೂ ಅಭ್ಯಾಸ ಇದೆ, ಎಲ್ರಿಗೂ ಗೊತ್ತಿದೆ. ಇದು ಯಾವ್ದು ಬ್ರೀಫಿಂಗ್ ಎಲ್ಲದೂ ಮಾಡೋಕ್ಕೆ ತಯಾರಿದ್ದಾರೆ. ಯಾವ ಸಮಸ್ಯೆನೂ ಇಲ್ಲ ಸರ್. ಈ ಸಮಸ್ಯೆ ಇರೋದು ಇವತ್ತು JDS ಮತ್ತು BJPಯವರಿಗೆ ಮಾತ್ರ. ಅಂದರೆ ಅದು ಇದೆ ನನ್ನ ಹತ್ರ ಇವತ್ತು. ಅಂದರೆ ಅವತ್ತು ಅವರಲ್ಲೇ ಒಂದು ಅಷ್ಟೊಂದು ಆಸಕ್ತಿ ಇದೆ. ಈ ರಾಜ್ಯದಲ್ಲಿ ನನಗೊಂದು ಅಧಿಕಾರ ಸಿಕ್ಕಿದೆ, ನಾನು ಅದನ್ನು ಮುಂದೆ 2028ಕ್ಕೂ ಸಹ ಸರ್ಕಾರ ತರಬೇಕಂತ ಛಲ ಇರುವಂಥ ಇವತ್ತು ಬಂಡೆ ಅಂತ ಏನು ಹೇಳ್ತಾರೆ, ಅದು ಬಂಡೆನೇ ನಿಜವಾದ ಬಂಡೆ ಆಗಿರುತ್ತೆ. ನೆನ್ಪಿಡ್ಕೊಳ್ಳಿ, 28ಕ್ಕೂ ನಾವೇ ಬರ್ತೀವಿ. ಇಷ್ಟಾಗಿತ್ತು ಬೇಳೂರು ಗೋಪಾಲಕೃಷ್ಣ ಅವರ ಮಾತು. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಅಭಿಷೇಕ್ BV, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.